ಅಸ್ಸಾಂ ಯುವತಿ ಮರ್ಡರ್ ಕೇಸ್ ಬೆನ್ನತ್ತಿದ ಬೆಂಗಳೂರು ಪೊಲೀಸರು ಪೊಲೀಸ್ ತನಿಖೆ ವೇಳೆ ಹೊರಬಿತ್ತು ಪ್ರೇಮಿಗಳ ಸಿಸಿಟಿವಿ ದೃಶ್ಯ. ಅಸ್ಸಾಂ ಯುವತಿ ಮರ್ಡರ್ ಕೇಸ್ ಬೆನ್ನತ್ತಂತಹ ಬೆಂಗಳೂರು ಪೊಲೀಸರಿಗೆ ತನಿಖೆಯ ವೇಳೆ ಪ್ರೇಮಿಗಳ ಸಿಸಿಟಿವಿ ದೃಶ್ಯ ಹೊರಬಿತ್ತು. ಪ್ರಿಯಕರನೊಂದಿಗೆ ಅಪಾರ್ಟ್ಮೆಂಟ್ಗೆ ಎಂಟ್ರಿ ಕೊಟ್ಟಿದ್ದಂತಹ ಯುವತಿ ಅಸ್ಸಾಂ ಮೂಲದ ಮಾಯಾ ಗೊಗಾಯ್, ಖಾಸಗಿ ಕಂಪನಿಯ ಉದ್ಯೋಗಿ. ಕೇರಳ ಮೂಲದ ಆರವ್ ಅನಾಯ್ ಇಬ್ರು ಪ್ರೀತಿ ಮಾಡ್ತಾರೆ. ನವೆಂಬರ್ 24ರಂದು ಪ್ರಿಯಕರನಿಂದಲೇ ಮಾಯಾ ಬರ್ಬರವಾಗಿ ಕೊಲೆಯಾಗಿದ್ದಾರೆ. ನವೆಂಬರ್ 23ರಂದೇ ಇಬ್ರು ಅಪಾರ್ಟ್ಮೆಂಟ್ಗೆ ಬಂದಿದ್ರು. ರಾಯಲ್ ಇನ್ ಅಪಾರ್ಟ್ಮೆಂಟ್ಗೆ ಎಂಟ್ರಿ ಕೊಟ್ಟಿದ್ದಂತಹ ದೃಶ್ಯ ಪೊಲೀಸರಿಗೆ ತನಿಖೆ ವೇಳೆ ಸಿಕ್ಕಿದೆ. ನವೆಂಬರ್ 24ರಂದು ಪ್ರಿಯಕರನಿಂದಲೇ ಮಾಯಾ ಬರ್ಬರವಾಗಿ ಹತ್ಯೆಯಾಗಿದ್ದಾರೆ. ಪ್ರೇಯಸಿ ಕೊಂದು ಒಂದಿಡೀ ದಿನ ಹೆಣದ ಜೊತೆಗೆ ಕಾಲ ಕಳೆದಿದ್ದಾನೆ ಹಂತಕ. ಇವತ್ತು ಬೆಳಿಗ್ಗೆ ಕ್ಯಾಬ್ ಬುಕ್ ಮಾಡಿಕೊಂಡು ಹಂತಕ ಆರವ್ ಎಸ್ಕೇಪ್. ಪ್ರೇಯಸಿ ಬಾಡಿ ಪೀಸ್ ಮಾಡೋ ಪ್ಲಾನ್ ಮಾಡಿದ್ನ. ಮೃತದೇಹ ಪೀಸ್ ಮಾಡೋದಕ್ಕೆ ಅಂತಲೇ ಒಂದು ದಿನ ಅಲ್ಲೇ ಕಾಲ ಕಳೆದ್ನ. ಕೊನೆಗೆ ಮೃತದೇಹ ಪೀಸ್ ಮಾಡೋ ಯೋಚನೆ ಬಿಟ್ಟು ಅಲ್ಲಿಂದ ಪರಾರಿ ಆಗಿರಬಹುದು. ಹಂತಕನ ಬಗ್ಗೆ ಇಂದಿರಾನಗರ ಪೊಲೀಸರಿಗೆ ಈ ರೀತಿ ಹಲವು ಅನುಮಾನಗಳಿದೆ. ರಾಯಲ್ ಇನ್ ಅಪಾರ್ಟ್ಮೆಂಟ್ಗೆ ಇಬ್ರು ಪ್ರೇಮಿಗಳು ಎಂಟ್ರಿ ಕೊಟ್ಟಿದ್ರು. ಅದರ ಸಿಸಿಟಿವಿ ದೃಶ್ಯ ಪೊಲೀಸರಿಗೆ ತನಿಖೆ ಸಂದರ್ಭದಲ್ಲಿ ಸಿಕ್ಕಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ ನೀವು. ಅಸ್ಸಾಂನ ಮಾಯಾ ಗೊಗಾಯ್, ಖಾಸಗಿ ಕಂಪನಿಯ ಉದ್ಯೋಗಿ. ಕೇರಳದ ಮೂಲದ ಆರವ್ ಇಬ್ರು ಸಹ ಪ್ರೀತಿಸ್ತಾ ಇದ್ರು. ಪ್ರಿಯಕರನೊಂದಿಗೆ ಅಪಾರ್ಟ್ಮೆಂಟ್ಗೆ ಯುವತಿ ಎಂಟ್ರಿ ಕೊಟ್ಟಿದ್ರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈ ಮರ್ಡರ್ ಕೇಸ್ನ ಬೆನ್ನತ್ತಂತಹ ಬೆಂಗಳೂರು ಪೊಲೀಸರಿಗೆ ಸಿಕ್ಕಿರುವಂತಹ ಮಾಹಿತಿಗಳೇನು? ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ಅನುಮಾನಗಳಿದೆ ಈಗ ಪೊಲೀಸರಿಗೆ. ಒಂದು ದಿನ ಹೆಣದ ಜೊತೆ ಕಾಲ ಕಳೆದಿದ್ದ ಆತನ ಪ್ಲಾನ್ ಏನಾಗಿತ್ತು? ಈಗ ಎಸ್ಕೇಪ್ ಆಗಿದ್ದಾನೆ. ಒಟ್ಟಾರೆ ಏನೆಲ್ಲ ತನಿಖೆ ವೇಳೆ ಬಯಲಾಗಿದೆ? ಶ್ವೇತಾ, ಏನು ಮಾಯಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಂದಿರಾನಗರ ಪೊಲೀಸರು ಸಾಕಷ್ಟು ಟೀಮ್ ಅನ್ನ ಮಾಡ್ಕೊಂಡು ಈಗ ತನಿಖೆಯನ್ನ ಮಾಡ್ತಾ ಪ್ರಮುಖವಾಗಿ ಏನು ಮಾಯನನ್ನ ಕೊಲೆ ಮಾಡಿರ್ತಕ್ಕಂಥ ಆರವ್ ಏನಿದ್ದಾನೆ, ಆಕೆಯ ಪ್ರೇಯಸಿ ಅಂತ ಏನ್ ಗೊತ್ತಾಗ್ತಿದೆ. ಈತ 23ನೇ ತಾರೀಕು ಈ ಒಂದು ಇಂದಿರಾನಗರದಲ್ಲಿರ್ತಕ್ಕಂತಹ ಏನು ಅಪಾರ್ಟ್ಮೆಂಟ್ಗೆ ಬರ್ತಾನೆ. ಅಲ್ಲಿ ಫ್ಲಾಟ್ ಅನ್ನ ಬುಕ್ ಮಾಡ್ತಾನೆ. ಅಂದ್ರೆ ಒಂದು ವಾರಗಳ ಕಾಲ ಬುಕ್ ಮಾಡ್ತಾನೆ. ಈ ಬುಕ್ ಮಾಡಿದಂತ ಫ್ಲಾಟ್ ಏನಂತೆ, ಅಲ್ಲಿ ಏನು ಹೋಗ್ಬೇಕಾದ್ರೆ ಎಂಟ್ರಿ ಆಗ್ಬೇಕಾದ್ರೆ ಇಬ್ರು ಎಂಟ್ರಿ ಆಗಿರ್ತಾರೆ. 23ನೇ ತಾರೀಕು ಎಂಟ್ರಿ ಆಗ್ತಾರೆ. 24ನೇ ತಾರೀಕು ಸಂಜೆ ಅಥವಾ 25ನೇ ತಾರೀಕು ಬೆಳಗ್ಗೆ ಈ ವೇಳೆಗೆ ಈತ ಆಕೆಯನ್ನ ಕೊಲೆ ಮಾಡಿದಾನೆ ಅನ್ನೋ ಒಂದು ಮಾಹಿತಿ ಈಗ ಪೊಲೀಸರಿಗೆ ಸಿಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಅಲ್ಲಿ ಮೃತದೇಹದ ವಾಸನೆ ಬರ್ತಾ ಇದೆ. ಜೊತೆಗೆ ಒಂದು ದಿನ ಅಲ್ಲಿ ಆತ ಕಾಲ ಕಳೆದಿದ್ದಾನೆ ಮೃತದೇಹದ ಜೊತೆಗೆ. ಅಲ್ಲಿ ಸಿಗರೇಟ್ ಅನ್ನ ಸೇರಿರ್ತಕ್ಕಂಥದ್ದು, ಆಶ್ ಅದೆಲ್ಲವೂ ಕೂಡ ಅಲ್ಲೇ ಬಿದ್ದಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಪೊಲೀಸರಿಗೆ ಒಂದು ಅನುಮಾನ ಬಂದಿರ್ತಕ್ಕಂಥ ಈತ ಯಾಕೆ ಕೊಲೆ ಮಾಡ್ದ, ಹೇಗೆ ಕೊಲೆ ಮಾಡ್ದ ಅಂತ. ಅಂದ್ರೆ ಪೊಲೀಸರಿಗೆ ಮಾಹಿತಿ ಸಿಗ್ತಕ್ಕಂಥದ್ದು ಏನು, ಇವತ್ತು ಬೆಳಗ್ಗೆನೋ ಆತ ಕ್ಯಾಬ್ ಅನ್ನ ಬುಕ್ ಮಾಡಿ ನಾನು ಬರ್ತೇನೆ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಏನು ಕೌಂಟರ್ ಏನಿದೆ ಅಲ್ಲಿ ರಿಸೆಪ್ಷನ್ ಹತ್ರ ಹೋಗಿ ನಾನು ಒಂದು 10 ನಿಮಿಷ ಬರ್ತೇನೆ ಅಂತ ಹೇಳಿ ಹೊರಕ್ಕೆ ಹೋಗ್ತಾನೆ. ಹೋಗ್ಬೇಕಾದ್ರೆ ಒಬ್ನೇ ಹೋಗಿರ್ತಾನೆ. ಮಧ್ಯಾಹ್ನ ಆದ್ರೂ ಕೂಡ ವಾಪಸ್ ಆಗಿರೋದಿಲ್ಲ. ಹೀಗಾಗಿ ಅವ್ರಿಗೆ ಅಲ್ಲಿರ್ತಕ್ಕಂಥ ರಿಸೆಪ್ಷನಿಸ್ಟ್ಗೆ ಅನುಮಾನ ಬಂದು ಕೂಡಲೇ ಏನು ರೂಮ್ ಅನ್ನ ಪರಿಶೀಲನೆ ನಡೆಸಿದ ಸಂದರ್ಭದಲ್ಲಿ ಅಲ್ಲಿ ಮೃತದೇಹ ಬಿದ್ದಿರೋದು ಗೊತ್ತಾಗುತ್ತೆ. ಕೂಡಲೇ ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟು ಸದ್ಯ ಈಗ ಏನು ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆಯನ್ನ ಮಾಡ್ತಕ್ಕಂಥ ಈಗ ಕುಟುಂಬಸ್ಥರು ಕೂಡ ಮಾಹಿತಿಯನ್ನ ಕೊಡಲಾಗಿದೆ. ಜೊತೆಗೆ ಆತ ಹೇಗೆ ಎಸ್ಕೇಪ್ ಆಗಿದ್ದಾನೆ, ಎಲ್ಲೋಗಿದ್ದಾನೆ, ಆತನ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ. ಆತನನ್ನ ಪತ್ತೆ ಮಾಡ್ಲಿಕ್ಕೆ ಏನಾದ್ರು ಈಗ ಏನು ಆತ ಕೇರಳದವನು ಅಂತ ಹೇಳಿ ಗೊತ್ತಾಗ್ತದೆ. ಹೀಗಾಗಿ ಪೊಲೀಸ್ ಸ್ಥಳೀಯವಾಗಿ ರೈಲ್ವೆ ಸ್ಟೇಷನ್ಗಳು ಜೊತೆಗೆ ಬಸ್ ಸ್ಟ್ಯಾಂಡ್ ಗಳಿಗೆ ಮಾಹಿತಿನ ಕೊಡುವಂತ ಕೆಲಸವನ್ನ ಈಗ ಇಂದಿರಾನಗರ ಪೊಲೀಸರು ಮಾಡಿರ್ತಕ್ಕಂಥದ್ದು. ಶ್ವೇತಾ, ಥ್ಯಾಂಕ್ ಯು ಮಂಜುನಾಥ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.